ನಮಸ್ಕಾರ ಗೆಳೆಯರೇ. ಸೊ ಇವತ್ತೊಂದು ಅದ್ಭುತ ತೋರಿಸ್ತೀನಿ ಬನ್ನಿ. ನಿಮಗೆ ಲೈಫಲ್ಲಿ ಯಾರು ಸೋತಿದ್ದೀರೋ ಬಿಟ್ಟಿದ್ದೀರೋ ತೋರಿಸ್ತೀನಿ ಬನ್ನಿ. ಯಾರು ಲಾಸ್ ಆಗಿದ್ದೀರೋ, ಯಾರು ಸಾಲ ತೊಗೊಂಡಿದ್ದೀರೋ, ಯಾರು ಸಾಲ ತೀರಿಸ್ಬೇಕು ಅಂತ ಒಂದು ಟೆಂಪಲ್ ಕರ್ಕೊಂಡು ಹೋಗ್ತೀನಿ ಬನ್ನಿ. ಈಗ ಮೈಸೂರು ಬಿಟ್ಟೆ ಮುಂದೆ ಹೋದೆ. ಸೊ ಮೈಸೂರಿಂದ 105 ಕಿಲೋಮೀಟರ್ ಟೆಂಪಲ್ ಇದು. ತುಂಬ ಚೆನ್ನಾಗಿದೆ. ಯಾರ್ಯಾರು ಕಷ್ಟ ಅಂತೀರ ಅಲ್ಲಿ ಹೋಗಿ ಪರಿಹಾರ ಆಗುತ್ತೆ. ನಾನು ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇರೋದು. ಆ್ಯಕ್ಚುಲಿ ಮೈಸೂರಿಂದ ಮುಂದೆ ಹೋದೆ, ಶ್ರೀರಾಮಠ ಲೆಫ್ಟ್ ತೊಗೊಂಡೆ. ಎಲ್ಲಿ ಟೆಂಪಲ್ ಅಂತ ನೀವೇ ನೋಡಿ, ಜರ್ನಿಲಿ ನೋಡಿ. ಸೊ ಮೈಸೂರಿಂದ 105 ಕಿಲೋಮೀಟ್ರ್ ಆಗುತ್ತೆ ಅದು. ಬನ್ನಿ, ಮೈಸೂರಿಂದ ಲೆಫ್ಟ್ ತಗೊಂಡೆ, ನೋಡ್ತಾ ಇದ್ದೀರ ವೀಡಿಯೋನಾಗ. ಲೆಫ್ಟ್ ತಗೊಂಡು ಸೀದಾ ಹೋದೆ. ಜಕ್ನಳ್ಳಿ ಸಿಕ್ತು. ಜಕ್ನಳ್ಳಿ ಆದಮೇಲೆ ನಾಗಮಂಗಲ ಇತ್ತು. ನಾಗಮಂಗಲ ಆದಮೇಲೆ ಬೆಳ್ಳೂರು ಕ್ರಾಸ್ ಸಿಗುತ್ತೆ ನೋಡಿ. ಈಗ ಹಂಗೆ ವೀಡಿಯೋ ನೋಡ್ತಾ ಇದ್ದಾರೆ ನೋಡಿ. ತುಂಬ ಆಮೇಲೆ ಮೋಡ ಬರೋಂಗೆ, ತುಂಬ ಮಳೆ ಸ್ಟಾರ್ಟ್ ಆಗುತ್ತೆ ಇವಾಗ. ಮೋಡ ಇನ್ನೇನು ಮಳೆ ನಮ್ಮ ಕಾರ್ ಮೇಲೆ ಬೀಳಬೇಕು ಆ ಸ್ಟೇಜಲ್ಲಿತ್ತು, ಆ ವ್ಯೂ ಇತ್ತು. ಸೊ ನೆಕ್ಸ್ಟು ಬೆಳ್ಳೂರು ಕ್ರಾಸ್ ಮೇಲೆ ಚುಂಚನಗಿರಿ ಸಿಗುತ್ತೆ. ನಮ್ಮ ಮನೆದೇವರು ಅಲ್ಲಿ ಕೈ ಮುಗ್ಕೊಂಡು, ಅಂದರೆ ನಮ್ಮ ಮನೆದೇವ್ರದ್ದು ಆ್ಯಕ್ಚುಲಿ ಹೋಗ್ಬೇಕಿತ್ತು, ನಾನು ಹೋಗಲಿಲ್ಲ. ಯಾಕೆ ಅಂದರೆ ಈ ದೇವಸ್ಥಾನ ಹೋಗ್ಬೇಕಿತ್ತಲ್ಲ, ನಂದು ಪರ್ಸ್ನಲ್ ಏನೋ ಪೂಜೆ ಮಾಡಿಸ್ಬೇಕಿತ್ತು. ಹೋಗ್ತಾಯಿದ್ದೆ, ಕಾರ್ ನಿಲ್ಲಿಸ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಮುಂದೆ ಹೋದೆ. ಮಳೆ ಸ್ಟಾರ್ಟ್ ಆಯ್ತು ನೋಡ್ರಿ. ಎಂಥ ಭಯಾನಕ ಮಳೆ ಅಂದರೆ ಹೇಳೋಕ್ಕಾಗಲ್ಲ. ತುಂಬ ಆಶ್ಚರ್ಯ ಮಳೆ, ಕಾರು ಓಡ್ಸೋಕ್ಕಾಯ್ತಿಲ್ಲ ಅಂತ ತುಂಬ ದೊಡ್ಡ ಮಳೆ ಆಯಿತು. ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಿಂಪಲ್ ಹಾಕಿದ್ದೀನಿ. ಹೋಗಿ ತಲುಪಿದೆ ಟೆಂಪಲ್ಗೆ. ಗದ್ದೆ ಕೆಂಪಮ್ಮ ಅಂತ ಹೇಳ್ಬಿಟ್ಟು, ಇದು ದೊಡ್ಡ ಟೆಂಪಲ್ ಆ್ಯಕ್ಚುಲಿ. ವಿಘ್ನೇಶ್ ಅಂತೇಳಿ ಗದ್ದೆ ಕೆಂಪಮ್ಮ ಅಂತ ತುಂಬ ಫೇಮಸ್ಸು. ತುಂಬ ಜನ ತಮಿಳ್ನಾಡಿಂದ ಬರ್ತಾರೆ, ಎಲ್ಲ ಕಡೆಯಿಂದ ಬರ್ತಾರೆ. ತಮಿಳ್ನಾಡು ಎಲ್ಲ ಕಡೆಯಿಂದ ಬರ್ತಾರೆ. ಮೈ ಜುಮ್ಮಿನಿಸೋ ಟೆಂಪಲ್ ಅದು ಆ್ಯಕ್ಚುಲಿ. ತುಂಬ ಸಖತ್ತಾಗೈತೆ. ಬಟ್ ಎಲ್ಲ ಕೆಲಸನೂ ಆಗುತ್ತೆ ಅಲ್ಲಿಗೆ ಹೋದರೆ. ಒಂದು ಸತಿ ವಿಸಿಟ್ ಮಾಡಿ. ನಾನು ಪರ್ಸ್ನಲ್ ಪೂಜೆ ಮಾಡಿಸಿದ್ದೆ, ಅದು ವಿಡಿಯೋ ಮಾಡಲಿಲ್ಲ. ಸೊ ಮುಂದಕ್ಕೆ ಗೊತ್ತಾಗುತ್ತೆ. ಅದು ಡಿಸ್ಕ್ರಿಪ್ಷನ್ ಎಲ್ಲ ಲೊಕೇಶನ್ ಹಾಕಿದ್ದೀನಿ, ಎಲ್ಲ ಹಾಕಿದ್ದೀನಿ. ಥ್ಯಾಂಕ್ ಯು. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ದಯವಿಟ್ಟು ಪ್ಲೀಸ್. ಸೊ ವಿಸ್ಮಯಕಾರಿ. ನೈಟ್ ಹೊರಡ್ತಾಯಿದ್ದೀನಿ. ಈಗ 7 ಗಂಟೆ ಆಗಿತ್ತು, ಹೊರಟೆ. ನಮ್ಮ ಮನೆಯವರು ಹೋಯ್ತಾ ಅಂದವೇ ಏನಾದರೂ ಗೋಬಿ ಕೊಡಿಸ್ತೀಯಾ ಅಂತಂದರು. ಸೊ ಫ್ಯಾಮಿಲಿ ಎಲ್ಲ ಇದ್ರಲ್ಲ, ಸೊ ಗೋಬಿ ತಿನ್ನಬೇಕು ಅಂತ ಅನ್ನಿಸ್ತಾಯಿದ್ರು. ಗೋಬಿ ಕೊಡಿಸ್ಬಿಟ್ಟು ಸೀದಾ